ಯುವತಿಯರಿಗೆ ಕೆಲಸ ಕೊಡಿಸುವುದಾಗಿ ನಂಬಿಸಿ ಮೋಸ ಮಾಡಿದ ಆರೋಪವೊಂದು ಕೇಳಿಬಂದಿದೆ. ಮಡಿಕೇರಿ ಮೂಲದ ಸುಮಾರು 45 ಯುವತಿಯರು ಈ ರೀತಿ ಮೋಸ ಹೋಗಿರುವುದಾಗಿ ಆರೋಪಿಸಿದ್ದಾರೆ. ಗಣೇಶ್ ಯುವತಿಯರಿಗೆ ಮೋಸ ಮಾಡಿದ್ದಾನೆ ಎನ್ನಲಾಗಿರುವ ವಂಚಕ ಈತ ಮಡಿಕೇರಿಯ ಕಾಲೇಜೊಂದರ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡಿಸುವುದಾಗಿ ಮೋಸ ಮಾಡಿದ್ದಾನೆ ಎನ್ನಲಾಗಿದೆ. ಕಳೆದ ಮೇ ತಿಂಗಳಲ್ಲಿ ಕಾಲೇಜಿನಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಮಾಡಿ ಬಿಕಾಂ, ಬಿಎಸ್ಸಿ, ಬಿಎ ವ್ಯಾಸಂಗ ಮಾಡಿದ 45 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದ. ನಂತರ 1 ತಿಂಗಳ ಹಿಂದೆ ಬೆಂಗಳೂರಿನ ಮಾರತ್ಹಳ್ಳಿಗೆ ಕರೆತಂದು ಪಿಜಿಯೊಂದರಲ್ಲಿ ಇರಲು ಹೇಳಿದ್ದ. ಅಲ್ಲದೆ ಗಣೇಶ್ ಜೊತೆ ಎಂಪನಾ ಅನ್ನೋ ಯುವತಿ ಕಂಪನಿಯ HR ಅಂತ ಹೇಳಿ ಯುವತಿಯರಿಂದ 10,000 ಹಣವನ್ನು ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ. ಮಾರತ್ಹಳ್ಳಿ ಬಳಿ ಇರುವ ಆಕ್ಸೆಂಚರ್ ಕಂಪನಿಯಲ್ಲಿ ಕೆಲಸ ಕೊಡಿಸುವುದಾಗಿ ಹೇಳಿ ಕಂಪನಿ ಬಳಿ ಅವರನ್ನ ಕರೆಸಿ ನಕಲಿ ಆಫರ್ ಲೆಟರ್ ಕೂಡ ನೀಡಿದ್ದಾರೆ. ನಂತರ ಮೆಡಿಕಲ್ ಟೆಸ್ಟ್ ಮಾಡಬೇಕು, ಅಲ್ಲದೆ ದೈಹಿಕ ಪರೀಕ್ಷೆ ಕೂಡ ನಡೆಸಬೇಕು, ಹೀಗಾಗಿ ಎಲ್ಲರೂ ತಯಾರಾಗಿ ಅಂತ ಹೇಳಿದ್ದ ಎನ್ನಲಾಗಿದೆ. ಕಂಪನಿಗಳಿಗೆ ಯಾಕೆ ಮೆಡಿಕಲ್ ಟೆಸ್ಟ್ ಅಂತ ಅನುಮಾನಗೊಂಡ ಯುವತಿಯರು ಈ ಬಗ್ಗೆ ವಿಚಾರಿಸಿದ್ದಾರೆ. ವಿಚಾರಣೆ ಬಳಿಕ ಈತನಿಗೂ ಕಂಪನಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗಿದೆ. ನಂತರ ಯುವತಿಯರು ಅವರ ಮನೆಗೆ ವಿಷಯ ತಿಳಿಸಿದ್ದಾರೆ. ಈ ಬಗ್ಗೆ ಮಡಿಕೇರಿ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ದಾರೆ. ದೂರು ದಾಖಲಿಸಿಕೊಂಡ ಪೊಲೀಸರು ಬೆಂಗಳೂರಿಗೆ ಬಂದು ತನಿಖೆ ನಡೆಸುತ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸುನಿಲ್. ಬರೋಬ್ಬರಿ 45 ಯುವತಿಯರಿಗೆ ಕೆಲಸದ ಆಮಿಷವೊಡ್ಡಿ ಮೋಸ ಮಾಡಿರುವ ಆರೋಪ ಕೇಳಿಬಂದಿರೋದು. ಹೇಗೆ ನಡೀತು ಇವೆಲ್ಲ, ಏನ್ ಹೇಳ್ತಾರೆ ಮೋಸ ಹೋದ ಯುವತಿಯರು? ಖಂಡಿತ ಸ್ಮಿತಾ, ಏನಂತ ನಾವು ಸಾಮಾನ್ಯವಾಗಿ ದಿನದಿಂದ ದಿನ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀವಿ, 1-2 ಜನ ಮೋಸ ಹೋಗುವಂತದ್ದು ಕ್ಯಾಂಪಸ್ಗಳಲ್ಲಿ, ಇಲ್ಲ ಹೊರಗಡೆ ಒಂದು ವಂಚನೆಗೆ ಒಳಗಾಗುವಂತ. ಆದ್ರೆ ಬರೋಬ್ಬರಿ ವಿದ್ಯಾವಂತ ಯುವತಿಯರು ಬಿಕಾಂ ಮತ್ತು ಬಿಎಸ್ಸಿ, ಬಿಎ ಮಾಡಿರುವಂತ ಪಾಸ್ ಆಗಿರುವಂತ ವಿದ್ಯಾರ್ಥಿ 45 ಜನ ವಿದ್ಯಾರ್ಥಿಗಳು ಒಬ್ಬನಿಂದ ಹೋಗಿ ಮೋಸ ಹೋಗಿರುವಂತದ್ದು. ಅದು ನಡೆದಿರುವಂತ ಕೊಡಗಿನ ಒಂದು ಪ್ರತಿಷ್ಠಿತ ಒಂದು ಕಾಲೇಜ್ನಲ್ಲಿ ನಡೆದಿರುವಂತ 2 ಪ್ರತಿಷ್ಠಿತ ಕಾಲೇಜಲ್ಲಿ ಈ ಪ್ರಕರಣದ ಹಿನ್ನೆಲೆ ನೋಡ್ತಾವ್ರು ಯಾವ ರೀತಿ ಒಂದು ಯುವತಿಯರು ವಂಚನೆ ಒಳಗಾದಂತ ನೋಡ್ತಾ ಹೋದ್ರೆ, ಕಳೆದ ಮೇ ಅಲ್ಲಿ ಒಂದು ಕ್ಯಾಂಪಸ್ ಸೆಲೆಕ್ಷನ್ ಅಂತ ಹೇಳಿ ನಾವು ಅಕ್ಸೆಂಚರ್ ಕಂಪ್ನಿಯಿಂದ ಬಂದಿದ್ದೀವಿ, ಇಂಪೋಸ್ ಕಂಪ್ನಿಯಿಂದ ಬಂದಿದ್ದೀವಿ ಅಂತ ಹೇಳಿ ಗಣೇಶ್ ಅನ್ನೋರು ಮತ್ತೆ ಇಂಪನ್ ಅನ್ನೋರು ಬರ್ತಾರೆ. ಅಲ್ಲಿನ ಕಾಲೇಜ್ನ ಒಂದು ಆಡಳಿತ ಮಂಡಳಿನ ಸಂಪರ್ಕಿಸ್ಬಿಟ್ಟು ಮೊದಲನೇದಾಗಿ ಮಡಿಕೇರಿಯಲ್ಲಿರುವಂತಹ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿಗೆ ಬರ್ತಾರೆ. ಅಲ್ಲಿನ ಆಡಳಿತ ಮಂಡಳಿ ಸಂಪರ್ಕ ಮಾಡ್ಬಿಟ್ಟು ನಮಗೆ ಅಕ್ಸೆಂಚರ್ ಕಂಪ್ನಿಲಿ ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ಕೊಂತೀವಿ ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಮೊದಲನೇದಾಗಿ ಅಲ್ಲಿ ಸುಮಾರು 10 ಜನ ಹುಡುಗಿಯನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಆ ನಂತರದಲ್ಲಿ ಇನ್ನೂ ಸ್ವಲ್ಪ ನಮಗೆ ಸ್ಟೂಡೆಂಟ್ಸ್ ಬೇಕು ಅಂತ ಹೇಳಿ ಮತ್ತೆ ಯುವಕರು ಇಬ್ಬರನ್ನು ಸೆಲೆಕ್ಟ್ ಎಕ್ಸಾಮ್ ನಡೆಸ್ತಾರೆ. ಆದ್ರೆ ಅಲ್ಲಿ ಇನ್ನೂ ಹೆಚ್ಚಿನ ಯುವತಿಯರು ಬೇಕು ಅನ್ನೋ ಉದ್ದೇಶದಿಂದ ಎಕ್ಸಾಮ್ ನಡೆಸ್ತಾರೆ. ಆದ್ರೆ ಬರೀ ಯುವತಿಯರನ್ನ ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಒಟ್ಟು 2 ಕಾಲೇಜುಗಳಿಂದ, ಸೋಮವಾರಪೇಟೆಯಲ್ಲಿರುವಂತ ಸೆಂಟ್ ಜಾನ್ಸ್ ಮತ್ತೆ ಮಡಿಕೇರಿಯಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿಂದ ಅಲ್ಲಿ ಸೇರಿ ಒಟ್ಟು 45 ಯುವತಿಯರನ್ನ ಒಂದು ಕ್ಯಾಂಪಸ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಂತ ನಂತರದಲ್ಲಿ ಅವರಿಂದ ಅಡ್ಮಿಷನ್ ಫೀಸು ಮತ್ತೆ PGF ಫೀಸ್ ಅಂತ ಒಟ್ಟು ಓವರ್ ಆಲ್ ಆಗಿ ಒಂದು 10,000 ಕಲೆಕ್ಟ್ ಮಾಡ್ತಾರೆ. ನಂತರದಲ್ಲಿ ಅವ್ರನ್ನ ಇದೇ ಕಳೆದ ಜೂನ್ ನಂದು ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾರೆ. ಬೆಂಗಳೂರಿಗೆ ಕರ್ಕೊಂಡು ಒಂದು PG ಒಂದು 45 ಯುವತಿಯರಿಗೆ ಒಂದು ವ್ಯವಸ್ಥೆ ಮಾಡ್ಕೊಡ್ತಾರೆ. ಆ ನಂತರ 15 ದಿನಗಳ ನಂತರದಲ್ಲಿ ಆ ಯುವತಿಯರೆಲ್ಲ ನನ್ನ ಕೆಲಸದ ವಿಚಾರವಾಗಿ ಅವ್ರನ್ನ ಮತ್ತೆ ಗಣೇಶನ ಸಂಪರ್ಕ ಮಾಡಿದ ಸಂದರ್ಭದಲ್ಲಿ ಅವರು ಆ ಒಂದು ಮಾರ್ತಳ್ಳಿಯಲ್ಲಿರುವಂತಹ ಅಕ್ಸೆಂಚರ್ ಕಂಪ್ನಿ ಮುಂಭಾಗದಲ್ಲಿ ಕರ್ಕೊಂಡು ಹೋಗ್ತಾರೆ. ಬನ್ನಿ, ಇವತ್ತು ಇಂಟರ್ವ್ಯೂ ಇದೆ, ಇವತ್ತಿನ ಸೆಲೆಕ್ಟ್ ಆಫರ್ ಲೆಟರ್ ಕೊಡ್ತೀವಿ ಅಂತ. ಅಲ್ಲೂ ಒಂದು ವಂಚನೆ ಮೋಸ ಮಾಡಕ್ ಮುಂದಾಗ್ತಾನೆ. ಯಾವ ತರ ಅಂದ್ರೆ ಅಲ್ಲಿ ಅಕ್ಸೆಂಚರ್ ಕಂಪ್ನಿ ಒಳಗಡೆ ಕರ್ಕೊಂಡು ಹೊರತಾಗಿ ಮಾರ್ತಳ್ಳಿಯಲ್ಲಿರುವ ಅಕ್ಸೆಂಚರ್ ಕಂಪ್ನಿ ಮುಂಭಾಗದಲ್ಲಿ ಅವ್ರಿಗೆ ಎಲ್ಲರಿಗೂ ಒಂದು ನಕಲಿ ಸರ್ಟಿಫಿಕೇಟ್ ಕೊಡ್ತಾರೆ. ಆ ನಂತರದಲ್ಲಿ ಆ ಯುವತಿಯರು, ಮುಗ್ಧ ಯುವತಿಯರು ಎಂದರೆ ಕಾಲೇಜ್ ಯುವತಿಯರು ಸೀದಾ ಸರ್ಟಿಫಿಕೇಟ್ ತಗೊಂಡ್ ಬರ್ತಾರೆ. ಮನೆಯವರಿಗೆಲ್ಲ ವಿಷಯ ತಿಳಿಸ್ತಾರೆ, ನಮಗೆ ಕೆಲಸಕ್ಕೆ ಆಫರ್ ಲೆಟರ್ ಬಂದಿದೆ, ನಾವು ಜಾಯ್ನ್ ಆಗ್ತೀವಿ ಅಂತ ಹೇಳಿ. ಆ ಲೆಟರ್ಗಳಲ್ಲಿ ಎಲ್ಲರಿಗೂ ಒಂದು 19,000 18,000 ರೀತಿಯಲ್ಲಿ ಎಲ್ಲರಿಗೂ ಒಂದು ಆಫರ್ ನೀಡಿರ್ತಾರೆ, ಸ್ಯಾಲರಿ ಆಫರ್ನ. ಒಂದು 15 ದಿನಗಳ ನಂತರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವ್ರು ಯಾವುದೇ ರೀತಿಯ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಆ ನಂತರದಲ್ಲಿ ಮತ್ತೆ ಯುವತಿಯರು ಅವ್ರ ಮೇಲೆ ಗಣೇಶ್ ಮೇಲೆ ಒಂದು ಪ್ರೆಷರ್ ಆಗ್ತಾ ಸಂದರ್ಭದಲ್ಲಿ ನಿಮ್ಮೆಲ್ಲ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕು, ಒಬ್ಬೊಬ್ಬರಾಗಿ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕು, ಎಲ್ಲ ಕ್ಲಿನಿಕ್ ಬನ್ನಿ ಅಂತ ಹೇಳ್ತಾರೆ. ಆ ಒಂದು ಮೆಡಿಕಲ್ ಟೆಸ್ಟ್ ಯಾವ ರೀತಿ ಇರುತ್ತೆ ಅಂದ್ರೆ ಒಂದು 50ಕ್ಕೂ ಹೆಚ್ಚು ರೀತಿಯಾದ ಒಂದು ಟೆಸ್ಟ್ ಇರುತ್ತೆ ಅಂತ ಹೇಳ್ತಾರೆ. ಆ ಒಂದು ವಿಚಾರಕ್ಕೆ ಇಲ್ದಂತ ಯುವತಿಯರು ಎಂದರೆ ಎಲ್ಲರಿಗೂ ಒಂದು ರೀತಿ ಒಂದು ಶಾಕ್ ಆಗುತ್ತೆ ಮತ್ತೆ ಅನುಮಾನ ಸಹ ಹೆಚ್ಚಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅವರ ಒಂದು ಫ್ಯಾಮಿಲಿ ಮತ್ತು ಸಂಬಂಧಿಕರಿಗೆ ಒಂದು ವಿಚಾರ ತಿಳಿಸ್ತಾರೆ. ವಿಚಾರ ತಿಳಿಸಿದ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈ ತರ ಯಾವುದೇ ಒಂದು MNC ಕಂಪ್ನಿಯಲ್ಲಿ ನಾವು ಫಾರಿನ್ ಹೋಗೋದಾದ್ರೆ ಮೆಡಿಕಲ್ ಟೆಸ್ಟ್ ದೊಡ್ಡ ಮಟ್ಟದಲ್ಲಿ ಟರ್ನ್ ಹೊರತುಪಡಿಸಿ ಇಲ್ಲೇ ನಾವು ಇಂಡಿಯಾದಲ್ಲಿ ವರ್ಕ್ ಮಾಡಿದಾಗ ಯಾವುದೇ ರೀತಿಯಾದ ಮೆಡಿಕಲ್ ಟೆಸ್ಟ್ ಇಲ್ಲ, ನಾರ್ಮಲ್ ಟೆಸ್ಟ್ ಅಷ್ಟೇ ಇರುತ್ತೆ ಅನ್ನೋ ಒಂದು ಮಾಹಿತಿ ಸಿಗುತ್ತೆ. ಆ ನಂತರದಲ್ಲಿ ಇಲ್ಲೆಲ್ಲೋ ಒಂದ್ಸರಿ ಮಿಸ್ ಆಗ್ತಾ ಇದೆ ಅನ್ನೋ ಒಂದು ಉದ್ದೇಶದಿಂದ ಅನುಮಾನ ಬಂದು ಸೀದಾ ಅವರು ತೋರಿಸಿದಂತೆ ಅಕ್ಸೆಂಚರ್ ಕಂಪ್ನಿಯಿಂದ ಅಲ್ಲಿಗೆ ಹೋಗಿ ವಿಚಾರಿಸ್ತಾರೆ. ಅಲ್ಲಿರುವಂತ HR ನ ಆಡಳಿತ ಮಂಡಳಿ ವಿಚಾರಿಸಿದ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರಕಾಶ್ ಅನ್ನೋರು, ಇಂಪನ ಅನ್ನೋರು ಇಲ್ಲ ಅಂತ ಒಂದು ಮಾಹಿತಿ ಗೊತ್ತಾಗುತ್ತೆ. ಆ ನಂತರದಲ್ಲಿ ಪ್ರಕಾಶ್ನ
ಆನಂತರ ಏನ್ ಗಣೇಶ್ ಎಂದರೆ ವಂಚಕ ಗಣೇಶ್ನ ಒಂದು ಮಾತಾಡಿಸಿಕೊಳ್ಳುವ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಒಂದು ಫೋನ್ಗೆ ಪ್ರತಿಕ್ರಿಯೆ ನೀಡಲ್ಲ. ಆ ನಂತರದಲ್ಲಿ ಅವರೆಲ್ಲ ಒಂದು ಫ್ಯಾಮಿಲಿ ವಿಷಯ ತಿಳಿಸಿ ನಂತರದಲ್ಲಿ ಅವ್ರ ಕುಟುಂಬಸ್ಥರು ಮಡಿಕೇರಿಯಲ್ಲಿ ನಿನ್ನೆ ಒಂದು ಕಾಲೇಜ್ ಮಂಡಳಿ ಹತ್ರ ಒಂದು ಗಲಾಟೆ ಮಾಡಿ ನಂತರದಲ್ಲಿ ಮಡಿಕೇರಿ ಪೊಲೀಸ್ ಠಾಣೆಗೆ ಒಂದು ದೂರು ಕೊಟ್ಟಿರುವಂತ ನಂತರ ಈಗಾಗಲೇ ಮಡಿಕೇರಿ ಪೊಲೀಸರು ಒಂದು ಪ್ರಕರಣ ದಾಖಲಿಸಿಕೊಂಡು ನಿನ್ನೆ ತಡರಾತ್ರಿ ಏನೋ ಇಲ್ಲಿ ಭಾರತದಲ್ಲಿರುವಂತಹ PG ಅಂತ ಅಲ್ಲಿಗೆ ಬಂದ್ಬಿಟ್ಟು ಹುಡುಗಿಯನ್ನ ಒಂದು ಮಾತುಕತೆ ನಡೆಸಿರುವಂತದ್ದು, ಒಂದು ವಿಚಾರಣೆ ಸಹ ಪಡೆದಿರುವಂತ ಅವರಿಂದ ಒಂದು ಮಾಹಿತಿ ಪಡೆದಿರುವಂತ ಜೊತೆಗೆ ಇವತ್ತು ಒಂದು ಮಾಹಿತಿ ಒಂದು ಬಲಮೂಲದ ಮಾಹಿತಿ ಪ್ರಕಾರ ಆ ವಂಚಕ ಆರೋಪಿ ಎಂದಾನೆ ಗಣೇಶ್ ಮತ್ತೆ ಇಂಪನ ಇವತ್ತನ್ನ ಮೀಟ್ ಮಾಡಕ್ ಬರ್ತೀನಿ ಅಂತ ಹೇಳಿದ್ದ. ಆ ಹಿನ್ನೆಲೆಯಲ್ಲಿ ಬರ್ತಾರೆ ಅನ್ನೋ ಉದ್ದೇಶದಿಂದ ಇವತ್ತು ಅವ್ರನ್ನ ಪೊಲೀಸ್ ಅಲ್ಲೇ ಕಾಯ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ರೆ ಈ ಇಷ್ಟು ದೊಡ್ಡ ಮಟ್ಟದ ಒಂದು ದೊಡ್ಡ ಕಾಲೇಜ್ ಪ್ರತಿಷ್ಠಿತ ಕಾಲೇಜುಗಳೇನಿದೆ ಸೆಂಟ್ ಜೋಸೆಫ್ ಮತ್ತೆ ಏನೋ ಮಾರ್ಷಲ್ ಕರೆಯಪ್ಪ ಕಾಲೇಜುಗಳಿಂದ ಆ ಒಂದು ಕಾಲೇಜಲ್ಲೇ ಆಡಳಿತ ಮಂಡಳಿಯವರು ಈ ತರ ನಕಲಿಯವ್ರನ್ನ ಯಾವುದೇ ರೀತಿಯಾದ ಒಂದು ಬ್ಯಾಕ್ ಗ್ರೌಂಡ್ ಅವ್ರ ಹಿನ್ನೆಲೆಗಳ ತಿಳ್ಕೊಂಡಲೇ ಯಾವ್ದೋ ಒಂದು ಪ್ರತಿಷ್ಠಿತ ಕಂಪನಿಗಳು MNC ಕಂಪನಿಗಳ ಒಂದು ಹೆಸರು ಹೇಳ್ಕೊಂಡು ಬಂದವರಿಗೇನೆ ಈ ರೀತಿ ಅವಕಾಶ ಕೊಟ್ಟು ಈ ತರ ಮಾಡಿ ಎಷ್ಟು ಸರಿ ಅನ್ನೋದು ಒಂದ್ ಕಡೆ. ಇನ್ನೊಂದ್ ಕಡೆ ಕೆಲ ಕಾಲೇಜ್ ಮಂಡಳಿ ಒಂದು ಆರೋಪ ಸಹ ಕೇಳಿ ಬರ್ತಾ ಇರೋದು ಈ ಒಂದು ವಿಚಾರದಲ್ಲಿ ಗಣೇಶ್ ಎಂದ್ರೆ ವಂಚಕ ಅವನ ಜೊತೆ ಕಾಲೇಜ್ನ ಕೆಲ ಸಿಬ್ಬಂದಿಗಳು ಏನು ಭಾಗಿಯಾಗಿದ್ದಾರೆ ಶಾಮೀಲಾಗಿದ್ದಾರೆ ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇರೋದು. ಸ್ಮಿತಾ, ಧನ್ಯವಾದ ಸುನಿಲ್ ಮಾಹಿತಿಗಾಗಿ. ಇನ್ಫಾರ್ಮೇಶನ್ ಬೇಡ, ಎಲ್ಲ ಇನ್ಫಾರ್ಮೇಶನ್ ಆಲ್ರೆಡಿ ಇದೆ. ಓಕೆ ಕಂಪನಿ ಪ್ರತಿಯೊಂದು ಇನ್ಫಾರ್ಮೇಶನ್ ನನ್ನ ಹತ್ರ ಇದೆ. ಪ್ರತಿಷ್ಠಿತ MNC ಕಂಪನಿಯೊಂದರಲ್ಲಿ ಕೆಲಸ ಕೊಡಿಸುವುದಾಗಿ ಕ್ಯಾಂಪಸ್ ಇಂಟರ್ವ್ಯೂ ರೀತಿಯಲ್ಲಿ ನಾಟಕವನ್ನ ಮಾಡಿ ಬರೋಬ್ಬರಿ 45 ಯುವತಿಯರನ್ನ ಮಡಿಕೇರಿಯಿಂದ ಬೆಂಗಳೂರಿಗೆ ಕರೆತಂದು ಇಲ್ಲಿ ಒಂದು PGಯಲ್ಲಿ ಇರಿಸಿ ನಂತರ ಬೋಗಸ್ ಆಫರ್ ಲೆಟರ್ ಅನ್ನ ಕೂಡ ನೀಡಿ ಕಂಪನಿಗೆ ಜಾಯಿನ್ ಆಗೋಕೆ ಮುಂಚೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಬೇಕು ಅನ್ನೋ ಸುಳ್ಳಿನ ಕಂತೆಗಳನ್ನ ಕಟ್ಟದ ಗಣೇಶ್ ಹಾಗೆ ಎಂಪನವರ ವಿರುದ್ಧ ಇದೀಗ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಮಡಿಕೇರಿಯಲ್ಲಿ. ಹಾಗೆ 45 ಜನ ಯುವತಿಯರು ಈತನ ವಂಚನೆಯ ಜಾಲಕ್ಕೆ ಸಿಲುಕಿದ್ರಿಂದ ಅವರ ಮನೆಯವರು ಕೂಡ ಈಗ ಈತನ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬೆಂಗಳೂರಿನ ಮಾರತಹಳ್ಳಿ ಸಮೀಪದಲ್ಲಿ ಒಂದು PGಯಲ್ಲಿ 45 ಯುವತಿಯರನ್ನ ತಂಗುವಂತೆ ವ್ಯವಸ್ಥೆಯನ್ನ ಮಾಡಿ ನಂತರ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಬೇಕಾಗುತ್ತೆ ಕಂಪನಿಗೆ ಸೇರೋಕೆ ಮುಂಚೆ ಅಂತ ಹೇಳಿ ಏನೋ ಆರೋಪಿ ಗಣೇಶ್ ಹೇಳ್ತಾನೆ. ಇದರಿಂದ ಅನುಮಾನಗೊಂಡ ಯುವತಿಯರು ಕಂಪನಿಗೆ ಹೋಗಿ ಯಾವ ಹೆಸರನ್ನ ಈತ ಹೇಳಿರ್ತಾನೆ ಕಂಪನಿದು ಆ ಕಂಪನಿಗೆ ಹೋಗಿ ವಿಚಾರಿಸಿದಾಗ ಕಂಪನಿಗೂ ಈತನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದು ಬಯಲಾಗಿದೆ. ಇನ್ನು ಈ ವಂಚನೆ ಬಗ್ಗೆ ಮೋಸ ಹೋದ ಯುವತಿಯರನ್ನ TV9 ಸಂಪರ್ಕಿಸಿದ್ದು ಈ ವೇಳೆ ಅವರು ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ನಮ್ಗೆ ಇಂಟರ್ವ್ಯೂ ಅಂತ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಂತ ಕರ್ಕೊಂಡ್ ಬಂದ್ರು ಸರ್. ಓಕೆ. ಸೊ ಇಂಟರ್ವ್ಯೂಸ್ ಮಾಡಿದ್ರು ಮತ್ತೆ June 26 ಡ್ಯೂಟಿ ಅಂತ ಹೇಳಿದ್ರು. ಸೊ ಅರೌಂಡ್ ನಾವು 45 ಗರ್ಲ್ಸ್ ಬ್ಯಾಂಗ್ಳೂರ್ಗೆ ಬಂದ್ವಿ ಕೊಡಗುಯಿಂದ. ಹಾ ಸರ್ ಬಂದ್ಬಿಟ್ಟು ಇಲ್ಲಿ ಲೈಕ್ ಟೆಕ್ನಿಕಲ್ ಪ್ರಾಬ್ಲಮ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಅಂತೆಲ್ಲ ಹೇಳಿ ಆಲ್ಮೋಸ್ಟ್ 1 ಮಂತ್ ಡಿಲೇ ಮಾಡಿದ್ರು. ಮತ್ತೆ ನಮ್ದು ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಏನು ತಗೊಳ್ಳಿಲ್ಲ, ಎಲ್ಲ ಡೂಪ್ಲಿಕೇಟ್ ಲೈಕ್ ಜೆರಾಕ್ಸ್ ತಗೊಂಡು ಅದಕ್ಕೆ ಅಟೆಸ್ಟೇಷನ್ ಮಾಡ್ತಿದ್ನೆ ಅವರು ಸ್ಕ್ಯಾನ್ ಮಾಡಿ ತಗೊಂಡ್ರು. ಮತ್ತೆ ನಮ್ದು ಪ್ಯಾನ್ ಕಾರ್ಡ್ ವೋಟರ್ ID ಏನೆಲ್ಲ ID ಪ್ರೂಫ್ಸ್ ಇದೆ ಅದು ಜೆರಾಕ್ಸ್ ಮಾಡಿ ತಗೊಂಡ್ರು. ಮತ್ತೆ ಹೇಳಿದ್ರು ಮೆಡಿಕಲ್ ಟೆಸ್ಟ್ ಆಗ್ಬೇಕು ಕಂಪನಿಯಿಂದ ಅಂತ ಹೇಳಿದ್ರು. ಸೊ ಮೆಡಿಕಲ್ ಟೆಸ್ಟ್ ನಾವು ಏನ್ ಯೋಚನೆ ಮಾಡಿದ್ವಿ ಲೈಕ್ ಇನ್ಶೂರೆನ್ಸ್ ಕ್ಲೇಮ್ ಮಾತ್ರ ಏನಾದ್ರು ಇರ್ಬೋದು ಅಂತ ಹೇಳಿದ್ರು. 64 ಟೆಸ್ಟ್ ಲೈಕ್ ಕಿಡ್ನಿ ಲಿವರ್ ಆ ತರ ಹೇಳ್ತಿದ್ದಾರೆ. ಸೊ ನೆನ್ನೆ ಗರ್ಲ್ಸ್ ಯಾಕೆ ಎಷ್ಟು ಡಿಲೇ ಆಗ್ತಾ ಇದೆ ಅಂತ ಹೇಳಿ ಕಂಪನಿಲಿ ಒಳಗೆ ವರ್ಕ್ ಮಾಡೋರು ಯಾರೋ ಫ್ರೆಂಡ್ಸ್ ಇದ್ದಂತೆ. ಸೊ ಕಾಂಟ್ಯಾಕ್ಟ್ ಮಾಡಿ ಕಂಪನಿ ಒಳಗೆ ಹೋಗಿದ್ದಾರೆ. ಮತ್ತೆ ಗೊತ್ತಾಗಿದೆ ಸರ್ ನಮ್ಗೆ ಸಿಕ್ಕಿರೋ ಅಪಾಯಿಂಟ್ಮೆಂಟ್ ಲೆಟರ್ ಇಂದ ಹಿಡಿದು ID ಕಾರ್ಡ್ ಪ್ರತಿಯೊಂದು ಫೇಕ್.